ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ರೂಟೀನ್ ಬ್ಲಾಗ್ ಶೇರ್ ಮಾಡತ್ತೀನಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಬಾಗಿಲ್ಗೆಲ್ಲ ನೀರು ಹಾಕಿ ಹೊಚ್ಚಲ ಎಲ್ಲ ತೊಳೆದು ಒರೆಸಿ ಕುಂಕುಮ ಅರಿಶಿನ ಇಟ್ಟು ರಂಗೋಲಿ ಹಾಕಿದೆ. ಹಂಗೆ ಗಿಡಗಳಿಗೂ ನೀರು ಹಾಕಿದೆ, ಪಕ್ಷಿಗಳಿಗೂ ನೀರಿಟ್ಟೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು. ಆಮೇಲೆ ಕೊತ್ತಂಬರಿ ಸೊಪ್ಪು ಸೋಸ್ಕೊಳತ್ತೀನಿ. ಕಿರಿಕ್ಸಾಲಿ ಕೊತ್ತಂಬರಿ ಎರಡು ಸೊಪ್ಪು ಸೋಸ್ಕೊಂಡಾದಿಂದ ಸ್ವಲ್ಪ ಕೆಲಸ ಇತ್ತಂತ ಹೇಳಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕೆಲಸ ಮುಗಿಸ್ಕೊಂಡು ಉಣ್ಕಲ್ದಾಗಿರೋ ಮೈಲಾರಲಿಂಗೇಶ್ವರ ಗುಡಿಗೆ ಹೋಗಿದ್ದೆ. ಗುಡಿ ಆಲ್ರೆಡಿ ಕ್ಲೋಸ್ ಆಗಿತ್ತು, ಆದರೂ ದರ್ಶನ ಪಡ್ಕೊಂಡು ಬಂದೆ. ಹೊರಗೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಈವ್ನಿಂಗ್ ಆತ್ನ ಬರೋದು. ಸೊ ವ್ಲಾಗನ್ನು ಡೈರೆಕ್ಟ್ ನಾನು ಈವ್ನಿಂಗ್ ಕಂಟಿನ್ಯೂ ಮಾಡತ್ತೀನಿ. ಈವ್ನಿಂಗ್ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡೋದಂತ ಹೇಳಿ ಮಾವಿನ ಹಣ್ಣಿನ ಶೀಕರಣಿ ಮಾಡತ್ತೀನಿ. ಶೀಕರಣಿಗೆ ಮಾವಿನ ಹಣ್ಣು ಕಿವುಚ್ಕೊಂಡು ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಸ್ವಲ್ಪ ಸಕ್ಕರೆ ಹಾಕಿದೆ, ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿದೆ. ಮಾವಿನ ಹಣ್ಣಿನ ಶೀಕರಣಿ ರೆಡಿ ಆಯ್ತು. ಶೀಕರಣಿ ಮಾಡೋದ್ರಿಂದ ಚಪಾತಿ ಮಾಡಿದೆ. ಚಪಾತಿ ಮತ್ತು ಶೀಕರಣಿ ಮಸ್ತ್ ಟೇಸ್ಟ್ ಆಗಿತ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.